ಟೌನ್ ನಲ್ಲಿ ಒಂದು ಪಾರ್ಕ್ ನಲ್ಲಿ ಅನಾಮಿಕ ರಮೇಶ್ ನಿಂತಿರುತ್ತಾರೆ. ಒಬ್ಬರನ್ನೊಬ್ಬರು ನೋಡ್ತಾ ಇರ್ತಾರೆ, ಆದ್ರೆ ಏನೋ ಮಾತಾಡ್ತಾನೆ ಇರ್ಲಿಲ್ಲ. 10 ನಿಮಿಷ ಕಳೆದ ನಂತರ ಅನಾಮಿಕಾ ಬಾಯಿ ತೆಗೆಯುತ್ತಾಳೆ. ರಮೇಶ್ ಅವರೇ, ನಾನು ಇಷ್ಟ ಹೇಳಿದ್ರು ಕೇಳದೆ ನನ್ನನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ, ಮದುವೆ ಮಾಡ್ಕೋತೀನಿ ಅಂತ 1 ವರ್ಷದಿಂದ ನನ್ನ ಹಿಂದೆ ಬಿದ್ದಿದ್ದೀರಾ. ನನ್ನ ಬಗ್ಗೆ ಏನ್ ಗೊತ್ತು ಹೇಳಿ ನೀವು? ಆ ಮಾತು ಕೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ. ಹಾಗೆ ಕೇಳಿ ಅನಾಮಿಕಾ ಅವರೇ, ಚಕ ಅಂತ ಹೇಳ್ತೀನಿ. ನಿಮ್ಮ ಹೆಸರು ಅನಾಮಿಕಾ, ನಿಮ್ಮ ಅಮ್ಮನವರ ಹೆಸರು ಸುಜಾತ, ನಿಮ್ಮ ತಂದೆಯವರ ಹೆಸರು ರಾಜಯ್ಯ. ರೈತ. ರಾತ್ರಿ ಹೊತ್ತು ನೀರು ಬಿಡಲಿಕ್ಕೆ ಹೋಗಿ ಕರೆಂಟ್ ಶಾಕ್ ಹೊಡೆದು ಸತ್ತು ಹೋಗಿರ್ತಾರೆ. ಅದಕ್ಕೆ ಕಾರಣ ನಿಮ್ಮ ಊರಿನಲ್ಲೇ ಲೈನ್ ಮನ್ ಆಗಿ ಕೆಲಸ ಮಾಡ್ತಾ ಇರುವ ಅಂಜಯ್ಯನ ನಿರ್ಲಕ್ಷ್ಯತನ ಅಂತ ನಿಮ್ಗೆ ಗೊತ್ತಿದೆ. ರಮೇಶ್ ಹಾಗೆ ಟಕಟಕ ಹೇಳ್ತಾ ಇದ್ರೆ ಅನಾಮಿಕಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ನಿಮ್ಮ ತಂದೆಯವರಿಗೆ ನಡೆದ ಕರೆಂಟ್ ಶಾಕ್ ನಿಮ್ಮನ್ನ ಬಹಳ ಕದಲಿಸಿದೆ. ನಿಮ್ಮ ತಂದೆಯವರ ಹಾಗೆ ಬೇರೆ ರೈತರು ಸಾಯಬಾರದು ಎಂದು ಪ್ರಮುಖ ಕಲಾಶಾಲೆಯಲ್ಲಿ ITI ನಲ್ಲಿ ಎಲೆಕ್ಟ್ರಿಷಿಯನ್ ಕೋರ್ಸ್ ತಗೊಂಡಿದ್ದೀರಾ. ಊರಿನಲ್ಲಿರುವ ಗಂಡಸರು ಎಷ್ಟು ವ್ಯಂಗ್ಯ ಮಾಡಿದ್ರು ದುಃಖ ಪಡದೆ, ಕಣ್ಣೀರು ಹರಿಸದೆ ಎಲೆಕ್ಟ್ರಿಷಿಯನ್ ಕೋರ್ಸ್ ನ ಪೂರ್ತಿ ಮಾಡಿದ್ದೀರಾ. ಈಗ ಊರಿನಲ್ಲಿ ಚಿಕ್ಕ ಪುಟ್ಟ ಎಲೆಕ್ಟ್ರಿಷಿಯನ್ ಕೆಲಸವನ್ನು ಮಾಡುತ್ತಾ ನಿಮ್ಮ ಅಮ್ಮನ ನೋಡ್ಕೋತಾ ಇದ್ದೀರಾ ಎಂದು ಹೇಳಿ ಅನಾಮಿಕಳನ್ನ ಆನಂದದಿಂದ ನೋಡುತ್ತಾನೆ. ನಾನು ITI ಮಾಡಿದ್ದೀನಿ. ಈ ವಿಷಯವನ್ನ ನಿಮ್ಮ ಮನೇಲಿ ದೊಡ್ಡವರಿಗೆ ಹೇಳಿ. ಅವರಿಗೆ ಎಂತಹ ತೊಂದರೆನೂ ಇಲ್ಲ ಅಂತ ಅನ್ಸಿದ್ರೆ ನನಗೆ ಫೋನ್ ಮಾಡಿ, ನೋಡೋದಿಕ್ಕೆ ಬನ್ನಿ. ಎಲ್ಲ ವಿಷಯವನ್ನು ಮಾತನಾಡಿಕೊಂಡು ನಾವು ಮದುವೆ ಮಾಡ್ಕೊಳ್ಳೋಣ. ರಮೇಶ್ ಆನಂದಕ್ಕೆ ಹದ್ದೇ ಇಲ್ಲದಂತಾಗುತ್ತದೆ. ಸರಿ ಅನಾಮಿಕಾ, ನಮ್ಮ ಅಮ್ಮನವ್ರತ ಮಾತಾಡಿ ನಿಂಗೆ ಫೋನ್ ಮಾಡ್ತೀನಿ. ಇನ್ನು ನಾನು ಮನೆಗೆ ಹೋಗ್ಲಾ? ಹಾ, ಜಾಗೃತಿಯಾಗಿ ಹೋಗೋ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕಳ ಮನೆಗೆ ನೋಡಲಿಕ್ಕೆ ಬರುತ್ತಾರೆ. ಗಂಡನನ್ನು ಕಳೆದುಕೊಂಡ ಸುಜಾತ ಮೌನವಾಗಿರುತ್ತಾಳೆ. ಅನಾಮಿಕಾ ಇದ್ದುದರಲ್ಲಿ ಅಂದವಾಗಿ ತಯಾರಾಗಿ ಕೂತಿರ್ತಾಳೆ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಅನಾಮಿಕಾ. ಹೆಸರು ತುಂಬಾ ಚೆನ್ನಾಗಿದೆ. ಹುಡುಗಿ ಲಕ್ಷಣವಾಗಿದ್ದಾಳೆ. ಮಾತು ಅಡಿಗೆ ಚೆನ್ನಾಗಿ ಮಾಡ್ತೀಯಾ? ಮಾಡ್ತೀನಿ. ಮತ್ತೆ ಹೊಲಿಗೆ, ಹೆಣಿಗೆ ಎಂದು ಶಾರದಾ ಕೇಳುತ್ತಲೇ ರಮೇಶ್ ಅದೊಂಥರ ತಾಯಿ ಮುಖ ನೋಡ್ತಾನೆ. ಏನಪ್ಪಾ ಇಂಥದ್ದೇನು ಕೇಳಬಾರ್ದಾ? ಅಮ್ಮ, ಹೊಲಿಗೆ ಹೆಣಿಗೆ ಯಾರು ಕಲ್ತ್ಕೋತಾರೆ ಹೇಳು? ಎಲ್ಲ ಮಾಡ್ರನ್ ಆಗಿ ಹೋಗಿದ್ರೆ. ನಂಗೆ ಅದು ಕೂಡ ಗೊತ್ತು ರೀ. ಸರಿ ಬಿಡು, ಏನ್ ಓದ್ಕೊಂಡಿದ್ಯಮ್ಮ? ITI ನಲ್ಲಿ ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡಿದ್ದೀನಿ ಎಂದು ಹೇಳುತ್ತಾ ರಮೇಶ್ ನನ್ನು ನೋಡುತ್ತಾಳೆ. ರಮೇಶ್ ತಲೆ ತಗ್ಗಿಸುತ್ತಾನೆ. ಆ ಮಾತು ಕೇಳಿದ ಶಾರದಾ ಮುಖ ಸಣ್ಣದು ಮಾಡ್ತಾಳೆ. ಹೆಣ್ಮಕ್ಳು ಕೂಡ ಈಗ ವೈರ್ ಹಿಡ್ಕೋತಾರ ಏನೋ? ಕೆಲಸ ಒಳ್ಳೆಯದಾದರೆ ಅದು ಹೆಣ್ಣು ಗಂಡು ಅಂತ ನೋಡಬಾರದು. ಕುಟುಂಬವನ್ನು ಪ್ರೇಮದಿಂದ ನೋಡ್ಕೋತಾ ಇದ್ದಾರೆ. ಆ ಉತ್ತರ ಅಲ್ಲಿರುವ ಎಲ್ಲರಿಗೂ ಹಿಡಿಸುತ್ತದೆ. ರಮೇಶ್ ಅನಾಮಿಕರ ಮದುವೆ ನಡೆಯುತ್ತದೆ. ಮದುವೆ ಆದ ನಂತರ ಅನಾಮಿಕಾ ಮನೆ ಕೆಲಸವೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ಲು. ಬೆಳಿಗ್ಗೆ ಎದ್ದು ಅಡಿಗೆ ಮಾಡುವುದು, ಮನೆಯನ್ನು ಕ್ಲೀನ್ ಮಾಡುವುದು, ಅತ್ತೆ ಮಾವಂದಿರಿಗೆ ಸೇವೆ ಮಾಡುವುದು, ಯಾವ ಕೆಲಸದೆಯೂ ಲೋಪವಿರ್ತಾ ಇರ್ಲಿಲ್ಲ. ಒಂದು ದಿನ ಹಾಲಲ್ಲಿ ಫ್ಯಾನ್ ನಿಂತು ಹೋಗಿರುತ್ತೆ. ಮಗು ರಮೇಶ್, ಆ ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡು ಎಂದು ಶಾರದಾ ಹೇಳುತ್ತಾಳೆ. ಅಮ್ಮ, ನಮ್ಮನೇನಲ್ಲೇ ಎಲೆಕ್ಟ್ರಿಷಿಯನ್ ಇದ್ದಾರೆ. ನಾವು ಬೇರೆ ನಮ್ಮೂರು ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡೋದೇನಕ್ಕೆ ಹೇಳು? ಹೌದಪ್ಪ, ಚೆನ್ನಾಗಿ ನೆನಪಿಸಿದೆ. ನನ್ನ ಸೊಸೆ ಎಲೆಕ್ಟ್ರಿಷಿಯನ್ ಓದಿದ್ದಾಳಲ್ಲ. ಇನ್ನು ಬೇರೆಯವ್ರ ಜೊತೆ ಕೆಲಸವಿಲ್ಲ. ಈ ದಿನ ಫೋನ್ ಮಾಡಿದ್ರೆ 2 ದಿನದ ನಂತರ ಬರ್ತೇನೆ. ದುಡ್ಡೇನೋ ಹೆಚ್ಚು ಡಿಮ್ಯಾಂಡ್ ಮಾಡ್ತೇನೆ. ನೀನ್ ಮಾಡ್ತೀಯಲ್ಲ ಅನಾಮಿಕಾ? ಅತ್ತೆ ಒಪ್ಕೊಂಡ್ರೆ ಚಕಚಕ ಮಾಡ್ಬಿಡ್ತೀನಿ ರೀ. ಮಾಡು ಸೊಸೆ ಮತ್ತೆ ಎಂದು ಶಾರದಾ ಹೇಳುತ್ತಾಳೆ. ಅನಾಮಿಕಾ ಸ್ಟೂಲ್ ತೆಗೆದುಕೊಂಡು ಬಂದು ಮೈನ್ ಸ್ವಿಚ್ ಆಫ್ ಮಾಡಿ ಫ್ಯಾನ್ ಅನ್ನು ತೆಗೆದು ನೋಡುತ್ತಾಳೆ. 5 ನಿಮಿಷದಲ್ಲಿ ಕಂಡೆನ್ಸರ್ ಬದಲಾಯಿಸಿ ಫ್ಯಾನ್ ಆನ್ ಮಾಡ್ತಾಳೆ. ಅದು ವೇಗವಾಗಿ ತಿರುಗಲಿಕ್ಕೆ ಶುರು ಮಾಡುತ್ತೆ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗ್ತಾರೆ. ಚೆನ್ನಾಗಿ ಮಾಡಿದೆ ಅಮ್ಮ ಸೊಸೆ. ನಮ್ ಸೊಸೆ ಮಾಮೂಲಿ ಸೊಸೆ ಅಲ್ಲ ರೀ, ಎಲೆಕ್ಟ್ರಿಷಿಯನ್ ಸೊಸೆ. ಚಿಕ್ಕ ಕೆಲಸ ಮಾವಯ್ಯ, ಹೀಗೆ ತೆಗೆದು ಹಾಗೆ ಕ್ಲೋಸ್ ಮಾಡಿದೆ ಅಷ್ಟೇ. ಎಲ್ಲರೂ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ. ಮಾರನೇ ದಿನ ಪಕ್ಕದ ಮನೆ ಅಪರ್ಣಳ ಮನೆಯಲ್ಲಿ ಮೋಟಾರ್ ಕೆಲಸ ಮಾಡ್ತಾ ಇರ್ಲಿಲ್ಲ. ನೀರು ಕೇಳಲಿಕ್ಕಾಗಿ ಬಿಂದಿಗೆ ಹಿಡ್ಕೊಂಡು ಶಾರದಳ ಮನೆಗೆ ಬರ್ತಾಳೆ. ಶಾರದಾ ಶಾರದಾ ಕರೆಯುತ್ತಲೇ ಶಾರದಾ ಹೊರಗೆ ಬರುತ್ತಾಳೆ. ಏನ್ ಅಪರ್ಣ, ಬಿಂದಿಗೆ ಹಿಡ್ಕೊಂಡ್ ಬಂದಿದ್ಯಾ? ಅಷ್ಟು ಹಾಲು ನಮ್ಮ ಹತ್ರ ಇಲ್ಲ. ಸುಮ್ನೀರು ಶಾರದಾ, ನೀನು ನಿನ್ನ ವ್ಯಂಗ್ಯ. ನಾನು ಬಿಂದಿಗೆ ತಗೊಂಡ್ ಬಂದಿದ್ದು ಹಾಲಿಗಾಗಿ ಅಲ್ಲ, ನೀರಿನ ಸಾಲಕ್ಕಾಗಿ. ಅದು ಕೂಡ ಬಿಂದಿಗೆ ತುಂಬಾ ಹಾಲು ತಗೊಂಡು ನಾನು ಏನ್ ಮಾಡ್ಕೋತೀನಿ ಹೇಳು? ನೀರಿಗಾಗಿ ಬರೋದೇನೆ? ನಿಮ್ಮ ಮೋಟಾರ್ ಏನ್ ಕೆಲಸ ಮಾಡ್ತಾ ಇಲ್ವಾ? ಇಲ್ಲ ಶಾರದಾ, ರಾತ್ರಿವರೆಗೂ ಚೆನ್ನಾನೇ ನಡೀತು. ಈಗ ಆನ್ ಮಾಡ್ತಾ ಇದ್ರೇನೋ ಆನ್ ಆಗ್ತಾನೆ ಇಲ್ಲ. ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿದ್ವಿ. 2 ದಿನದ ನಂತರ ಬರ್ತೀನಿ ಅಂತ ಹೇಳ್ದ. 2 ದಿನದವರೆಗೂ ನೀರು ಸಾಲ ಕೊಟ್ಟು ಪುಣ್ಯ ಹೊತ್ಕೋ ಸ್ವಲ್ಪ. ಅನಾಮಿಕಾ, ಅನಾಮಿಕಾ ಎಂದು ತನ್ನ ಸೊಸೆಯನ್ನು ಕರೆಯುತ್ತಾಳೆ. ಅನಾಮಿಕಾ ತಕ್ಷಣ ಹೊರಗೆ ಬರ್ತಾಳೆ. ಏನತ್ತೆ ಕರೆದ್ರಿ?
ಈಕೆ ನಮ್ಮ ಪಕ್ಕದ ಮನೆಯಲ್ಲಿ ಇರ್ತಾಳೆ, ನಿನಗೆ ಅತ್ತೆ ವರ್ಷ ಆಗ್ತಾರೆ. ಅವ್ರ ಮನೇಲಿ ಏನು ಮೋಟಾರ್ ಕೆಲಸ ಮಾಡ್ತಾ ಇಲ್ಲಂತೆ, ಸ್ವಲ್ಪ ಹೋಗಿ ನೋಡ್ಕೊಂಬ ಅಮ್ಮ. ಹಾಗೆ ಅತ್ತೆ, ಬನ್ನಿ. ಏನು ಶಾರದಾ ಇದು, ನಿನ್ನ ಸೊಸೆ ಇಂಥ ಕೆಲಸ ಕೂಡ ಮಾಡ್ತಾಳ? ಹೌದು, ಮಾಡ್ತಾಳೆ. ನನ್ ಸೊಸೆ ಎಲೆಕ್ಟ್ರಿಷಿಯನ್ ಓದ್ಕೊಂಡಿದ್ದಾಳೆ. ಕರೆಂಟಿಗೆ ಸಂಬಂಧಿಸಿದ ಕೆಲಸವೆಲ್ಲ ಚಕಚಕ ಮಾಡ್ತಾಳೆ. ನಮ್ಮೂರಿನ ಎಲೆಕ್ಟ್ರಿಷಿಯನ್ ಹಾಗೆ 2-3 ದಿನ ಟೈಮ್ ತಗೊಳ್ಳಲ್ಲ. ನನಗೆ ನಂಬಿಕೆ ಇಲ್ಲ ಶಾರದಾ. ನಾನ್ ಹೇಳ್ತಾ ಇದ್ದೀನಲ್ಲ ಅಪರ್ಣ, ನೀನ್ ಹೋಗು, ಎಲ್ಲ ನನ್ ಸೊಸೆ ನೋಡ್ಕೋತಾಳೆ. ಅನಾಮಿಕಾ ಅಪರ್ಣಳ ಮನೆಗೆ ಬರುತ್ತಾಳೆ. ಅನಾಮಿಕಾ ಮೋಟಾರ್ ಹತ್ರಕ್ಕೆ ಹೋಗಿ ನೋಡುತ್ತಾಳೆ. ಸ್ಟಾರ್ಟರ್ ಅಲ್ಲಿ ಒಂದು ವೈರ್ ಬಿದ್ದು ಹೋಗಿರುತ್ತದೆ. ಮೇನ್ ಸ್ವಿಚ್ ಪೂರ್ತಿಯಾಗಿ ಆಫ್ ಮಾಡಿ ಕನೆಕ್ಷನ್ ಬಿಗಿಸುತ್ತಾಳೆ. ಮೋಟಾರ್ ಮತ್ತೆ ಸ್ಟಾರ್ಟ್ ಆಗುತ್ತದೆ. ಈಗ ಅಪರ್ಣಳ ಆನಂದ ಅಷ್ಟಿಷ್ಟಲ್ಲ. ಚೆನ್ನಾಗಿ ಮಾಡಿದ್ಯಾ ಅನಾಮಿಕಾ, ಈ ದುಡ್ಡಿಟ್ಕೋ ಎಂದು ಅಪರ್ಣ ದುಡ್ಡು ಕೊಡ್ಲಿಕ್ಕೆ ಹೋಗ್ತಾಳೆ. ಬೇಡ ಅತ್ತೆ ಎಂದು ಹೇಳಿ ಮನೆಗೆ ಬರುತ್ತಾಳೆ ಅನಾಮಿಕಾ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಶಾರದಳ ಮನೆಗೆ ಎಲೆಕ್ಟ್ರಿಷಿಯನ್ ಸೊಸೆ ಬಂದಿದ್ದಾಳೆ ಎನ್ನುವ ವಾರ್ತೆ ಊರೆಲ್ಲ ತಿಳಿಯುತ್ತದೆ. ಊರಿನಲ್ಲಿ ಯಾರ ಮನೆಯಲ್ಲಿ ಚಿಕ್ಕ ಎಲೆಕ್ಟ್ರಿಕಲ್ ಸಮಸ್ಯೆ ಬಂದರೂ ಶಾರದಳ ಮನೆಗೆ ಬಂದು ಹೇಳ್ತಾ ಇದ್ರು, ಹೋಗು ಸೊಸೆ, ನಮ್ಮವರೇ ಹೋಗು ಎಂದು ಶಾರದಾ ಅನಾಮಿಕಳನ್ನು ಕಳಿಸ್ತಾ ಇದ್ಲು. ಒಂದು ಭಾನುವಾರ ಊರಿನಲ್ಲಿರುವ ಟ್ರಾನ್ಸ್ಫಾರ್ಮ್ ಹತ್ರ ಸಮಸ್ಯೆ ಬಂದಿದ್ದರಿಂದ ಕರೆಂಟು ನಿಂತು ಹೋಗಿರುತ್ತೆ. ಅದೇ ಸಮಯದಲ್ಲಿ ರೈತರ ಹೊಲಕ್ಕೆ ನೀರು ಕಳಿಸುವ ದೊಡ್ಡ ಮೋಟಾರ್ ಕೂಡ ನಿಂತು ಹೋಗಿರುತ್ತೆ. ಮಾರನೇ ದಿನ ನಾಟಿ ಮಾಡಬೇಕು. ನೀರಿಲ್ಲದೆ ಇದ್ರೆ ಲಕ್ಷಾಂತರ ರೂಪಾಯಿ ನಷ್ಟ. ಎಲೆಕ್ಟ್ರಿಷಿಯನ್ ಪಟ್ಟಣದಲ್ಲಿ ಇದ್ದುದರಿಂದ ಬರಲಿಕ್ಕೆ ಬಹಳ ಸಮಯ ಹಿಡಿಯುತ್ತದೆ ಅಂತ ಹೇಳುತ್ತಾರೆ. ರೈತರೆಲ್ಲರೂ ಆಂದೋಲನಕ್ಕೆ ಬೀಳುತ್ತಾರೆ. ಅನಾಮಿಕಾ, ನೀನು ಒಂದು ಸಲ ನೋಡ್ತೀಯ ತಾಯಿ, ನಮ್ ಸೊಸೆಯೇ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾಳೆ ಹೊರತು ಟ್ರಾನ್ಸ್ಫಾರ್ಮರ್ ಅಂತ ದೊಡ್ಡ ದೊಡ್ಡ ಕೆಲಸ ಮಾಡಲ್ಲ ಬಿಡ್ರಿ. ಆಗ ಅನಾಮಿಕಾ ನಿಧಾನವಾಗಿ ಹೀಗೆ ಹೇಳ್ತಾಳೆ, ನಾನು ಮೊದಲು ಸಮಸ್ಯೆನ ನೋಡ್ತೀನಿ, ಭದ್ರತೆ ಇಲ್ದಿದ್ರೆ ನಿಜಕ್ಕೂ ಮುಟ್ಟೋದಿಲ್ಲ. ಸರಿಯಮ್ಮ ಸೊಸೆ, ಜಾಗ್ರತೆ. ಮತ್ತೆ ಎಲ್ಲರೂ ಸೇರಿ ಟ್ರಾನ್ಸ್ಫಾರ್ಮರ್ ಹತ್ರ ಹೋಗುತ್ತಾರೆ. ಅನಾಮಿಕಾ ಮೊದಲು ವಿದ್ಯುತ್ ಸರಬರಾಜು ಸರಿಯಾಗಿ ನಿಂತಿದೆಯೋ ಇಲ್ಲೋ ಎಂದು ನಿರ್ಧರಿಸಿಕೊಳ್ಳುತ್ತಾಳೆ. ಸ್ಟಾರ್ಟರ್ ಪ್ಯಾನೆಲ್ ತೆಗೆದು ನೋಡುತ್ತಾಳೆ. ಒಂದು ಪ್ರಧಾನ ಕನೆಕ್ಷನ್ ಸುಟ್ಟು ಹೋಗಿರುತ್ತದೆ. ಎಲ್ಲರೂ ಟೆನ್ಷನ್ ಇಂದ ನೋಡ್ತಾ ಇರ್ತಾರೆ. ತನ್ನ ಹತ್ತಿರ ಇರುವ ಸ್ಪೇರ್ ಕನೆಕ್ಟರ್ ಜೊತೆ ಬದಲಾಯಿಸ್ತಾಳೆ. ಎಲ್ಲ ಕನೆಕ್ಷನ್ಗಳು ಬಿಗಿಸಿ ಮತ್ತೆ ಪರೀಕ್ಷಿಸುತ್ತಾಳೆ. ಮೋಟಾರ್ ಒಂದೇ ಸಲಕ್ಕೆ ಗರ್ಜಿಸುತ್ತಾ ಸ್ಟಾರ್ಟ್ ಆಗುತ್ತದೆ. ನೀರು ಕಾಲುವೆಯಲ್ಲಿ ಓಡುತ್ತದೆ. ರೈತರೆಲ್ಲ ಆನಂದದಿಂದ ಚಪ್ಪಾಳೆ ಹೊಡೆಯುತ್ತಾರೆ. ಗ್ರಾಮ ಸರ್ಪಂಚ್ ಅನಾಮಿಕಳ ಕೆಲಸವನ್ನು ನೋಡಿ, ಅನಾಮಿಕಾ, ನೀನು ಈ ಊರಿಗೆ ಗರ್ವವಮ್ಮ ಎಂದು ಮೆಚ್ಚಿಕೊಳ್ಳುತ್ತಾನೆ. ಅಲ್ಲಿ ಕೆಲಸ ಪೂರ್ತಿ ಮಾಡಿಕೊಂಡು ಅನಾಮಿಕಾ ಮನೆಗೆ ಬರ್ತಾಳೆ. ಶಾರದಾ ಮೌನವಾಗಿರ್ತಾಳೆ. ಅತ್ತೆ, ಟೀ ತಗೊಂಬರ್ಲಾ? ಏನ್ ಬೇಡಮ್ಮ ಸೊಸೆ. ಏನ್ ನಡೀತು ಅತ್ತೆ, ಅದೊಂಥರ ಇದ್ದೀರಾ? ಶಾರದಾ ಏನು ಮಾತನಾಡಲಿಲ್ಲ. ಅತ್ತೆ, ಏನಾದ್ರೂ ದುಃಖವಿದ್ರೆ ನನಗೆ ಹೇಳಿ. ನನ್ನನ್ನು ಕ್ಷಮಿಸು ಸೊಸೆ. ಹೆಣ್ಣು ಮಗಳು ಅಂದ್ರೆ ಮನೆ ಕೆಲಸ, ಅಡ್ಗೆ ಕೆಲಸ ಮಾಡುವವರೆಗೆ ಅಂತ ಅಂದ್ಕೊಂಡೆ ಇಷ್ಟು ಹೊತ್ತು. ಆದ್ರೆ ಹೆಣ್ಣು ಮಕ್ಕಳು ನೆನೆಸಿಕೊಂಡ್ರೆ ಮಾಡಲಾರದ್ದು ಏನೂ ಇಲ್ಲ ಅಂತ ನಿನ್ನ ನೋಡಿದ ಮೇಲೆ ನಂಗೆ ಅರ್ಥವಾಯ್ತು. ಕೆಲಸ ಚಿಕ್ಕದು ದೊಡ್ಡದಲ್ಲ, ಮನಸ್ಸು ಸಹನೆ ಇದ್ರೆ ಸಾಕು. ಅನಾಮಿಕಳ ಕಣ್ಣಿನಲ್ಲಿ ಆನಂದ ಮಿಂಚುತ್ತದೆ. ಸ್ವಲ್ಪ ದಿನದ ನಂತರ ಗ್ರಾಮದಲ್ಲಿರುವ ಅಖಿಲ ವಾಸಂತಿ ಎನ್ನುವ 2 ಹೆಣ್ಣು ಮಕ್ಕಳು ಅನಾಮಿಕಳ ಹತ್ರ ಬರ್ತಾರೆ. ಅಕ್ಕ, ನಮಗ್ ಕೂಡ ಈ ಕೆಲಸ ಕಲಿಸ್ತೀಯಾ? ಪ್ಲೀಸ್ ಅಕ್ಕ, ನಿನ್ನನ್ನು ನೋಡಿದ ನಂತರ ನಮಗೆ ಕೂಡ ಈ ಕೆಲಸ ಕಲ್ತ್ಕೋಬೇಕು ಅಂತ ಇದೆ. ಆ ಮಾತನ್ನು ಕೇಳಿ ಅನಾಮಿಕಾ ಸಂತೋಷ ಪಡುತ್ತಾಳೆ. ಅವರಿಗೆ ಕಲಿಸಲಿಕ್ಕೆ ಅವಳು ಒಪ್ಪಿಕೊಳ್ಳುತ್ತಾಳೆ. ಪ್ರತಿದಿನವೂ ಸಾಯಂಕಾಲ ಮನೆ ಮುಂದೆ ಚಿಕ್ಕ ಶಿಕ್ಷಣ ತರಗತಿ ಪ್ರಾರಂಭಿಸುತ್ತಾಳೆ. ಸ್ವಿಚ್ ಹೇಗೆ ಬದಲಾಯಿಸಬೇಕು, ಪ್ಲಗ್ ಹೇಗೆ ಬದಲಾಯಿಸಬೇಕು, ಫ್ಯೂಸ್ ಹೇಗೆ ಹಾಕಬೇಕು, ಯಾವಾಗ ಮೇನ್ ಸ್ವಿಚ್ ಆಫ್ ಮಾಡಬೇಕು, ವಿದ್ಯುತ್ ಕೆಲಸದಲ್ಲಿ ತೆಗೆದುಕೊಳ್ಳಬೇಕಾದ ಭದ್ರತೆಗಳು, ಜಾಗೃತಿಗಳು ಎಲ್ಲಾನು ಕಲಿಸುತ್ತಾಳೆ. ಕೆಲವು ತಿಂಗಳಲ್ಲಿ ಆ ಹುಡುಗಿಯರು ಕೂಡ ಚಿಕ್ಕ ಪುಟ್ಟ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಕೊಳ್ಳುತ್ತಾ ಆದಾಯ ಸಂಪಾದಿಸಲಿಕ್ಕೆ ಪ್ರಾರಂಭಿಸುತ್ತಾರೆ. ಒಂದು ದಿನ ಜಿಲ್ಲಾಧಿಕಾರಿಯ ಬೃಂದ ಊರಿಗೆ ಬರುತ್ತದೆ. ಗ್ರಾಮದಲ್ಲಿ ಮಹಿಳೆಯರು ಸ್ವಯಂ ಉದ್ಯೋಗ ಮಾಡುತ್ತಿರುವುದನ್ನು ನೋಡಿ ಅನಾಮಿಕಳನ್ನು ಕರೆದು ಸತ್ಕರಿಸುತ್ತಾರೆ. ಆಕೆಗೆ ಉತ್ತಮ ಗ್ರಾಮ ಮಹಿಳೆ, ನೈಪುಣ್ಯ ಶಿಕ್ಷಕಿ ಎಂದು ಸನ್ಮಾನವೂ ಸಿಗುತ್ತದೆ. ಮನೆ ಹತ್ತಿರ, ಶಾರದಾ, ನಮ್ಮ ಸೊಸೆ ಮನೆಗೆ ಬೆಳಕು ಮಾತ್ರವೇ ಅಲ್ಲ, ಊರಿಗೆ ಬೆಳಕು ತಗೊಂಡ್ಬಂದಿದ್ದಾಳೆ. ಹೌದು ರೀ, ಇಂತಹ ಸೊಸೆ ಇರೋದು ನಮ್ಮ ಅದೃಷ್ಟ. ರಮೇಶ್ ಗರ್ವದಿಂದ ತನ್ನ ಹೆಂಡತಿ ಅನಾಮಿಕಳನ್ನು ನೋಡುತ್ತಾನೆ. ಅನಾಮಿಕಾ ಮಾತ್ರ, ನಾನು ಮಾಡಿದ್ದು ನನ್ನ ಕೆಲಸ ಮಾತ್ರನೇ ಎಂದು ಹೇಳುತ್ತಾಳೆ. ಆ ಮನೆಯ ಮುಂದೆ ಬೆಳಗ ಚಿಕ್ಕ ಬಲ್ಬ್ ಕಾಂತಿ ಆ ಗ್ರಾಮದಲ್ಲಿರುವ ಎಷ್ಟೋ ಮಹಿಳೆಯರ ಜೀವನದಲ್ಲಿ ಹೊಸ ಆಸೆಗೆ ಬೆಳಕಾಗುತ್ತದೆ. ಹೆಣ್ಣು ಮಕ್ಕಳ ಪ್ರತಿಭೆಯನ್ನು ಅಡ್ಡಪಡಿಸಬಾರದು. ಅವಕಾಶ, ಪ್ರೋತ್ಸಾಹ ಕೊಟ್ಟರೆ ಆಕೆ ತನ್ನ ಕುಟುಂಬಕ್ಕೆ ಅಲ್ಲ, ಸಮಾಜಕ್ಕೆ ಕೂಡ ಬೆಳಕನ್ನು ತುಂಬಬಲ್ಲಳು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ರಾಮಾಪುರದಲ್ಲಿ ಅಟೆಂಡರ್ ರಾಜಯ್ಯ ಅಂದರೆ ತಿಳಿಯದವರಿಲ್ಲ. ಅವನು ಮಾಡುವ ಅಟೆಂಡರ್ ಉದ್ಯೋಗ ಚಿಕ್ಕದೇ ಆಗಿರಬಹುದು, ಆದರೆ ಅವನ ಮನಸ್ಸು ಬಹಳ ದೊಡ್ಡದು.
ಕೈಲಾದ ಸಹಾಯ ಮಾಡುವುದರಲ್ಲಿ ಯಾವಾಗಲೂ ಮುಂದಿರುತ್ತಾನೆ. ಅವನ ಹೆಂಡತಿ ಹೆಸರು ಸುಜಾತ, ಮಗಳ ಹೆಸರು ಅನಾಮಿಕಾ. ಓದು ದೊಡ್ಡದೇ ಇಲ್ಲದಿದ್ದರೂ ಮನಸ್ಸು ಮಾತ್ರ ಬಂಗಾರ. ಯಾರ ಜೊತೆ ಆದರೂ ನಗುತ್ತಾ ಮಾತಾಡ್ತಾ ಇದ್ಲು. ದೊಡ್ಡವರು ಏನ್ ಹೇಳಿದ್ರು ಚೆನ್ನಾಗಿ ಮಾಡ್ತಾ ಇದ್ಲು. ಅದಕ್ಕೆ ಊರವರೆಲ್ಲ ಅನಾಮಿಕಳನ್ನು ಅಮಾಯಕವಾದ ಅನಾಮಿಕಾ ಅಂತ ಕರೀತಾ ಇದ್ರು. ನೋಡಪ್ಪ, ಊರ್ನವರೆಲ್ಲ ಅಮಾಯಕ ಅನಾಮಿಕಾ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ನಾಳೆ ಅತ್ತೆ ಮನೆಗೆ ಹೋದ ಮೇಲೆ ಹೇಗೆ ಬದುಕ್ತೀಯೇನೋ ಅಂತ ಅಳಿಸ್ತಾರೆ ಅಪ್ಪ. ಅವ್ರೇನಂದ್ರು ಹಚ್ಕೋಬೇಡಮ್ಮ ತಾಯಿ, ಅಮಾಯಕವಾಗಿರೋದು ತಪ್ಪಲ್ಲ. ಆದ್ರೆ ಯಾವಾಗ ಎಲ್ಲಿ ಹೇಗಿರಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ ಅಮ್ಮ. ಅಂದ್ರೆ ನಾನು ಬಹಳ ಅಮಾಯಕಳ ಅಪ್ಪ. ನೀನು ಅಮಾಯಕಳೇ, ಆದರೆ ಒಳ್ಳೆ ಮನಸ್ಸಿರುವ ಅಮಾಯಕಳು ತಾಯಿ. ಈ ದಿನದಲ್ಲಿ ಒಳ್ಳೆ ಮನಸ್ಸಿರುವವರನ್ನು ಕೆಲವರು ಅಮಾಯಕರು ಅಂತಾರೆ ಎಂದು ರಾಜಯ್ಯ ಹೇಳುತ್ತಾ ಇರುವಾಗ ತಾಯಿ ಸುಜಾತ ಟೀ ತೆಗೆದುಕೊಂಡು ಬಂದು ಕೊಡ್ತಾಳೆ. ನಿಮ್ಮ ಅಪ್ಪ ಹೇಳೋದು ನಿಜನೇ ತಾಯಿ, ಆದ್ರೆ ಒಂದು ವಿಷಯ ಮಾತ್ರ ನೆನಪಲ್ಲಿ ಇಟ್ಕೊಮ್ಮ. ಎಲ್ಲರನ್ನು ನಂಬೋದು ಅಷ್ಟು ಒಳ್ಳೇದಲ್ಲ. ಮನಸ್ಸು ಒಳ್ಳೆಯದೇ ಇರ್ಬೋದು, ಆದ್ರೆ ಅದಕ್ಕೆ ಬುದ್ಧಿ ಕೂಡ ಜೊತೆಯಾಗಿರ್ಬೇಕು. ಸರಿಯಮ್ಮ, ಇನ್ನು ಮೇಲಿಂದ ನೀವು ಹೇಳಿದ ಹಾಗೆ ಇರ್ತೀನಿ. ಮದುವೆಯಾದ ಮೇಲೆ ಅತ್ತೆಯವರ ಮನೆಯಲ್ಲಿ ಎಲ್ಲರನ್ನು ಪ್ರೇಮದಿಂದ ನೋಡ್ಕೊಮ್ಮ, ದೊಡ್ಡವರನ್ನ ಗೌರವಿಸು. ಆದ್ರೆ ಯಾರಾದ್ರೂ ನಿನ್ನ ಒಳ್ಳೆತನವನ್ನು ಬಲಹೀನತೆಯಾಗಿ ತಗೊಂಡ್ರೆ ಮಾತ್ರ ಮೌನವಾಗಿ ಸಹಿಸಬೇಡ. ಮೊದಲು ಪ್ರೇಮವಾಗಿ ಹೇಳು, ಕೇಳದೆ ಇದ್ರೆ ನಮಗೆ ಹೇಳು. ಸರಿಯಪ್ಪ, ನಿಮ್ಮ ಹೆಸರು ಹಾಳು ಮಾಡುವ ಕೆಲಸ ಮಾತ್ರ ಯಾವತ್ತಿಗೂ ಮಾಡೋದಿಲ್ಲ. ಮಗಳ ಮಾತಿಗೆ ರಾಜಯ್ಯ ಸುಜಾತ ಇಬ್ಬರು ಸಂತೋಷ ಪಡುತ್ತಾರೆ. ತಮ್ಮ ಮಗಳು ಎಲ್ಲಿಗೆ ಹೋದರೂ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾಳೆ ಎಂದು ಅವರಿಗೆ ನಂಬಿಕೆ ಆಗುತ್ತದೆ. ಒಂದು ವಾರದ ನಂತರ ಅನಾಮಿಕಳನ್ನು ನೋಡಲಿಕ್ಕಾಗಿ ಬರುವ ಗಂಡಿಗಾಗಿ ಕೆಲಸಕ್ಕೆ ಹೋಗದೆ ಮನೆಯ ಮುಂದೆ ನಿಂತು ಗಂಡಿನವರಿಗಾಗಿ ಕಾಯುತ್ತಾ ಇರ್ತಾನೆ ರಾಜಯ್ಯ. ಅವನ ಹತ್ತಿರಕ್ಕೆ ಸುಜಾತ ಬರ್ತಾಳೆ. ಏನಯ್ಯ ಹೀಗೆ ಹೊರಗೆ ನಿಂತ್ಕೊಂಡು ಎದುರು ನೋಡೋ ಬದಲು ಫೋನ್ ಮಾಡಿ ಎಲ್ಲಿ ತನಕ ಬಂದಿದ್ರ ಅಂತ ಕೇಳ್ಕೋಬಹುದಲ್ಲ. ನಿಜವೇ ಅಲ್ವಾ, ಮಗಳಿಗೆ ಮದುವೆ ಅನ್ನುವ ಗಡಬಿಡಿಯಲ್ಲಿ ನಾನು ಪೂರ್ತಿಯಾಗಿ ಫೋನನ್ನೇ ಮರ್ತೋದೆ. ಹೋಗಿ ಫೋನ್ ತಗೊಂಬ ಸುಜಾತ. ಬೈಕೊಳ್ಳುತ್ತಾ ಸುಜಾತ ಒಳಗಡೆಗೆ ಹೋಗುತ್ತಾಳೆ. ರಾಜಯ್ಯ ಸುತ್ತಲೂ ನೋಡುತ್ತಾ ಇರುವಾಗ ಶಾರದಾ ಪ್ರಸಾದ್, ರಮೇಶ್, ಮಾಲತಿ ಅಲ್ಲಿಗೆ ಬರುತ್ತಾರೆ. ಅವರನ್ನು ಮರ್ಯಾದೆಯಿಂದ ಒಳಗಡೆಗೆ ಕರ್ಕೊಂಡು ಹೋಗಿ ಗೌರವದಿಂದ ಕೂರಿಸುತ್ತಾರೆ ರಾಜಯ್ಯ. ಸುಜಾತ ಬಂದು ಅಭಿಮಾನದಿಂದ ಎಲ್ಲರನ್ನು ಮಾತನಾಡಿಸುತ್ತಾಳೆ. ಆ ನಂತರ ಅನಾಮಿಕಾ ಎಲ್ಲರಿಗೂ ಟೀ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ನಿಂಗೆ ಅಡಿಗೆ ಮಾಡೋದ್ ಬರುತ್ತಮ್ಮ? ಕೆಲವಂತೂ ಚೆನ್ನಾಗಿ ಮಾಡ್ತೀನಿ. ಬಾರ್ದೇ ಇರೋದೇನಾದ್ರೂ ಇದ್ರೆ ನಿಮ್ ಹತ್ರನೇ ಕಲ್ತ್ಕೋತೀನಿ. ಆ ಉತ್ತರ ಕೇಳಿ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ. ಮಾಲತಿ ಮಾತ್ರ ತನ್ನ ಮನಸ್ಸಿನಲ್ಲೇ, ಅಬ್ಬೋ ನೋಡ್ತಾ ಇದ್ರೆ ಏನೋ ತಿಳಿಯದ ಹುಡುಗಿ ಹಾಕಿದ್ದಾಳೆ, ಇಂತಹ ಸೊಸೆ ಮನೆಯಲ್ಲಿದ್ರೆ ನನ್ನ ಮಾತೇ ನಡೆಯುತ್ತೆ ಎಂದು ಅಂದುಕೊಳ್ಳುತ್ತಾಳೆ. ಎಲ್ಲ ವಿಷಯಗಳನ್ನು ಮಾತನಾಡಿಕೊಂಡು 10 ದಿನದಲ್ಲಿಯೇ ರಮೇಶ್ ಅನಾಮಿಕರ ಮದುವೆ ಅದ್ದೂರಿಯಾಗಿ ಮಾಡುತ್ತಾರೆ. ಅನಾಮಿಕಾ ಅತ್ತೆಯವರ ಮನೆಗೆ ಕಾಲಿಡುತ್ತಾಳೆ. ಬೆಳಿಗ್ಗೆ ಎಲ್ಲರಿಗಿಂತ ಮುಂದೆನೆ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕುವುದು, ಅಡಿಗೆ ಮಾಡುವುದು, ಅತ್ತೆ ಮಾವಂದಿರಿಗೆ ಕಾಫಿ ಕೊಡುವುದು, ಯಾವ ಕೆಲಸವಾದರೂ ಕಿರುನಗೆಯಿಂದ ಮಾಡ್ತಾ ಇದ್ಲು. ಒಂದು ದಿನ ಮಾಲತಿ ಬೇಕು ಅಂತ ತನ್ನ ರೂಮಿನ ತುಂಬಾ ಕಸವನ್ನು ಹಾಕುತ್ತಾಳೆ. ಅನಾಮಿಕಳನ್ನು ಕರೆಯುತ್ತಾಳೆ. ಅನಾಮಿಕಾ ಅಲ್ಲಿಗೆ ಬಂದು, ಏನ್ ಬೇಕು ಮಾಲತಿ? ಅನಾಮಿಕಾ, ನನ್ ರೂಮನ್ ನೋಡಿದ್ಯಾ ಹೇಗಿದೆ? ನಿಜಕ್ಕೂ ನೀನು ದಿನ ನನ್ ರೂಮನ್ನ ಕ್ಲೀನ್ ಮಾಡ್ತಾ ಇದೀಯಾ ಇಲ್ವಾ? ಅಯ್ಯೋ, ನಾನ್ ಮಾಡ್ತಾ ಇದ್ದೀನಿ ಮಾಲತಿ. ಮನೆಯೆಲ್ಲ ಕ್ಲೀನ್ ಮಾಡಿದಾಗ ನಿನ್ನ ರೂಮನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ನೀನ್ ಹೇಳಿದ ಹಾಗೆ ಜೋಡ್ಸಿಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀಯೇನೋ, ಈಗ ಜೋಡ್ಸು ಎಂದು ಹೇಳಿ ರೂಮಿನೊಳಗಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ರೂಮನ್ನು ಶುಭ್ರ ಮಾಡುವ ಕೆಲಸದಲ್ಲಿ ಇರುತ್ತಾಳೆ. 1-2 ದಿನ ಕಳೆದ ನಂತರ ಒಂದು ದಿನ ಶಾರದಾ ತನ್ನ ಮದುವೆ ಕಾಲದ ಬಂಗಾರದ ಸರವನ್ನು ಬೀರುನಲ್ಲಿ ಎತ್ತಿಟ್ಟಿರುತ್ತಾಳೆ. ಸಾಯಂಕಾಲಕ್ಕೆ ಆ ಸರ ಕಾಣಿಸಲಿಲ್ಲ. ಮನೆಯಲ್ಲಿ ಎಲ್ಲರೂ ಹುಡುಕುತ್ತಾರೆ, ಸಿಗಲಿಲ್ಲ. ಆಗಲೇ ಮಾಲತಿ ಮೆಲ್ಲೆಗೆ ಹೇಗಂತಾಳೆ, ಅಮ್ಮ ಈ ಮಧ್ಯ ಬೀರು ಹತ್ರಕ್ಕೆ ಅತ್ತಿಗೆ ಹೋಗಿದ್ಲಲ್ಲಮ್ಮ. ಆ ಮಾತನ್ನು ಕೇಳುತ್ತಲೇ ಶಾರದಾ ಪ್ರಸಾದರು ಅನಾಮಿಕಳ ಕಡೆ ನೋಡುತ್ತಾರೆ. ಅನಾಮಿಕಂಗೆ ಏನೂ ಅರ್ಥವಾಗಲಿಲ್ಲ. ಅಮಾಯಕವಾಗಿ, ನಾನು ಬೀರು ಒರೆಸೋದಕ್ಕೆ ಮಾತ್ರ ಹೋಗಿದ್ದೆ ಅತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿ ಅತ್ತಿಗೆ, ನೀನು ಹೋದ ಮೇಲೆ ಇನ್ಯಾರು ಬೀರು ಹತ್ರಕ್ಕೆ ಹೋಗಿಲ್ಲ ಎಂದು ಮಾಲತಿ ಹೇಳಿದ ಮಾತುಗಳನ್ನು ಕೇಳಿ ಅನಾಮಿಕಳ ಮೇಲೆ ಅನುಮಾನ ಪಡುತ್ತಾರೆ ಮನೆಯವರು. ಅವರ ನೋಟಕ್ಕೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ತಾನು ಮಾಡದ ತಪ್ಪಿಗೆ ತನ್ನನ್ನೇ ಅನುಮಾನಿಸುತ್ತಿದ್ದಾರೆ ಎಂದು ಅವಳಿಗೆ ಅರ್ಥವಾಗುತ್ತೆ. ಆದ್ರೆ ಯಾವತ್ತಿನ ಹಾಗೆ ತಲೆ ತಗ್ಗಿಸಿಕೊಂಡು ಒಂದು ಮಾತು ಕೂಡ ಆಡಲಿಲ್ಲ. ಅನಾಮಿಕಳ ಮೌನವನ್ನು ಅತ್ತೆ ಮನೆಯವರು ಬಲಹೀನತೆಯಾಗಿ ಭಾವಿಸುತ್ತಾರೆ. ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ. ಇಲ್ಲಿ ನೋಡಮ್ಮ ಸೊಸೆ, ನಿನ್ನನ್ನು ಕಳ್ಳ ಅಂತ ಅಂತಿದೀವಲ್ಲ, ಆದ್ರೆ ಸರ ಹೋಗಿದೆ, ಅದಕ್ಕೆ ಕೇಳ್ತಾ ಇದೀವಿ. ಅತ್ತೆ, ನಾನು ಬೀರು ಹೊರಸದೆ ಹೊರತು ಸರನ ನಾನು ಮುಟ್ಲೇ ಇಲ್ಲ. ಕಳ್ಳತನ ಮಾಡಿದವರು ನಾನು ಕಳ್ಳತನ ಮಾಡಿದ್ದೀನಿ ಅಂತ ಹೇಳ್ತಾರ ಅಮ್ಮ ಯಾರಾದ್ರೂ? ಮಾಲ್ತಿ, ಆಧಾರವಿಲ್ಲದೆ ಯಾಕೆ ಅನುಮಾನಿಸ್ತಾ ಇದ್ಯಾ? ನಾನು ಅನುಮಾನಿಸ್ತಾ ಇಲ್ಲ, ನಿಜವೇನೋ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಅಷ್ಟರಲ್ಲಿ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ.
ನಾನೆಲ್ಲ ಕೇಳ್ಕೊಂಡಿದ್ದೀನಿ, ಇನ್ನು ಈ ವಿಷಯ ಇಲ್ಲೇ ಬಿಟ್ಬಿಡಿ. ಅಮ್ಮ ಸೊಸೆ, ನೀನ್ ಹೋಗಿ ಕೆಲಸ ನೋಡ್ಕೋ. ಅನಾಮಿಕಾ ದುಃಖದಿಂದ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ರಮೇಶ್ ಮನೆಗೆ ಬರುತ್ತಾನೆ. ಮಾಲತಿ ಅನಾಮಿಕಾ ಮಾಡಿದ ಕಳ್ಳತನದ ಬಗ್ಗೆ ಹೇಳುತ್ತಾಳೆ. ನಾನು ಹೋಗಿ ತಿಳ್ಕೊತೀನಿ ತಂಗಿ ಎಂದು ರೂಮಿನೊಳಗೆ ಬರುತ್ತಾನೆ. ಅನಾಮಿಕಾ ಮೌನವಾಗಿ ಅಳ್ತಾ ಕಾಣಿಸುತ್ತಾಳೆ. ಅನಾಮಿಕಾ, ನೀನು ದುಃಖ ಪಡಬೇಡ. ನೀನು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ನಂಬಿದ್ರು ಸಾಕುರಿ ಎಂದು ಕಣ್ಣೀರು ಒರೆಸ್ಕೊತಾಳೆ. ಮಾರನೇ ದಿನ ಮನೆಗೆ ಶಾರದಳ ತಂಗಿ ಕಮಲ ಬರುತ್ತಾಳೆ. ಚಿಕ್ಕಮ್ಮ, ನಮ್ಮ ಮನೆಯಲ್ಲಿ ಸರ ಕಳ್ತನ ಹೋಗಿದೆ ಚಿಕ್ಕಮ್ಮ. ಅಯ್ಯೋ, ಸಿಕ್ತಾ ಸರ? ಇಲ್ಲ, ಯಾರೋ ತೆಗೆದು ಎಲ್ಲೋ ಬಚ್ಚಿಟ್ಟಿದ್ರೆ ಹೇಗೆ ಸಿಕ್ಕುತ್ತೆ ಹೇಳಿ ಚಿಕ್ಕಮ್ಮ ಎಂದು ಆಗಲೇ ಟೀ ತೆಗೆದುಕೊಂಡು ಬಂದ ಅನಾಮಿಕಳ ಕಡೆ ನೋಡುತ್ತಾಳೆ. ಕಮಲಂಗೆ ವಿಷಯ ಎಲ್ಲ ಅರ್ಥವಾಗುತ್ತೆ. ನೀನು ದುಃಖ ಪಡಬೇಡ ಅನಾಮಿಕಾ, ನಿಜ ಯಾವತ್ತಾದ್ರೂ ಹೊರಗೆ ಬರುತ್ತೆ. ನೀನು ಕಳ್ಳತನ ಮಾಡಿಲ್ಲ ಅಂತ ನಾನು ಕೂಡ ನಂಬ್ತಾ ಇದ್ದೀನಿ. ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ರೇನೆ ನಾನು ನಿನ್ ಜೊತೆ ಮಾತಾಡೋಣ ಅಂತ ಬಂದೆ. ನೀನು ಎಂತಹ ಹುಡುಗಿನೋ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅನಾಮಿಕಾ ಸಂತೋಷ ಪಡುತ್ತಾಳೆ. ಮಾಲತಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾಳೆ. ಕಮಲ ಟೀ ಕುಡಿಯುತ್ತಾಳೆ. ಹೋಗಿ ಮಾಲತಿ ಕೂಡ ಕೊಡು ಸೊಸೆ. ಹಾಗೆ ಅತ್ತೆ ಎಂದು ಅನಾಮಿಕಾ ಮತ್ತೊಂದು ಟೀ ತೆಗೆದುಕೊಂಡು ಮಾಲತಿ ರೂಮಿನೊಳಗೆ ಹೋಗುತ್ತಾ ಇರುವಾಗ ಮಾಲತಿ ಫೋನ್ ಅಲ್ಲಿ ಮಾತಾಡೋದು ಕೇಳಿಸುತ್ತೆ. ಅವನಿ, ಸರ ಇನ್ನು ನನ್ನ ಹತ್ರನೇ ಇದೆ, ಇನ್ನು ಸ್ವಲ್ಪ ದಿನ ಇರೋ, ಆಮೇಲೆ ಮಾರ್ತೀನಿ ಬಿಡು, ನಿನ್ನ ಹತ್ರ ತಗೊಂಡ ದುಡ್ಡು ನಿಂಗೆ ಕೊಡ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ. ಅನಾಮಿಕಾ ಆಶ್ಚರ್ಯದಿಂದ ತನ್ನಲ್ಲಿ ತಾನು, ಅಂದ್ರೆ ಸರ ತೆಗ್ದಿದ್ದು ಮಾಲತಿ ಅನ್ನೋ ಮಾತು ಅಂದುಕೊಂಡು ಮತ್ತೆ ಏನು ತಿಳಿಯದ ಹಾಗೆ ರೂಮಿನೊಳಗೆ ಬಂದು ಮಾಲತಿಗೆ ಟೀ ಕೊಡುತ್ತಾಳೆ. ಆ ನಂತರ ಆ ವಿಷಯ ಅನಾಮಿಕಾ ಯಾರ ಹತ್ರನೂ ಹೇಳಲಿಲ್ಲ. ನಾನ್ ಹೇಳಿದ್ರು ನನ್ನನ್ನೇ ಸುಳ್ಳು ಅಂತಾರೆ ಅಂದುಕೊಂಡು ಮೌನವಾಗಿದ್ದು ಬಿಡುತ್ತಾಳೆ. ಅನಾಮಿಕಂಗೆ ನಿಜ ತಿಳಿದು ಹೋಗಿರುತ್ತದೆ, ಆದರೆ ಆಧಾರವಿಲ್ಲದೆ ಹೇಳಿದ್ರೆ ಯಾರು ನಂಬರ್ಲ ಅಂತ ಕೂಡ ಅರ್ಥವಾಗುತ್ತದೆ. ಅದಕ್ಕೆ ಈ ಸಲ ಮೌನವಾಗಿರದೆ ಸಹನೆಯಿಂದ ನಿಜವನ್ನು ಹೊರಗೆ ತರಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ನಿದ್ದೆ ಹೋದ ಮೇಲೆ ಮಾಲತಿ ಮೆಲ್ಲೆಗೆ ಹೊರಗೆ ಹೋಗುವುದು ಅನಾಮಿಕಾ ನೋಡುತ್ತಾಳೆ. ಮಾಲತಿಗೆ ಸ್ವಲ್ಪ ಕೂಡ ಅನುಮಾನ ಬಾರದ ಹಾಗೆ ಅವಳಿಗೂ ಕಾಣಿಸದೆ ಮಾಲತಿಯ ಹಿಂದೆ ಹೋಗುತ್ತಾಳೆ. ಊರಿನಲ್ಲಿ ಒಂದು ಮರದ ಕೆಳಗೆ ಅವಳ ಫ್ರೆಂಡ್ ಪಲ್ಲವಿಯನ್ನು ಭೇಟಿಯಾಗುತ್ತಾಳೆ. ಏನೇ, ಇನ್ನು ಆ ಸರನ ಮಾರಿದ್ಯಾ ಇಲ್ವಾ? ಇನ್ನೂ ಇಲ್ಲ, ಮನೆಯಲ್ಲಿ ಎಲ್ರು ಮರ್ತು ಹೋದ ಮೇಲೆ ಮಾರ್ತೀನಿ ಬಿಡು, ಅಲ್ಲಿವರೆಗೂ ಸಹನೆಯಿಂದ ಇರು ಅಂತ ಹೇಳಿದೆ ಅಲ್ಲ, ಯಾಕೆ ಪದೇ ಪದೇ ಭೇಟಿಯಾಗುವಂತ ಪದೇ ಪದೇ ಫೋನ್ ಮಾಡ್ತಾ ಇದೀಯಾ? ಯಾರಿಗಾದ್ರೂ ತಿಳಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಇಲ್ಲಿಂದ ನೀನ್ ಹೊರಟೋಗು, ನಾನು ಏನೋ ಒಂದು ಮಾಡಿ ನಿನ್ನ ದುಡ್ಡನ್ನು ತಗೊಂಡ್ಬಂದು ಕೊಡ್ತೀನಿ, ನೀನ್ ಹೊರಟು ಹೋಗು ಎಂದು ಹೇಳುತ್ತಾಳೆ. ಪಲ್ಲವಿ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ಆ ಮಾತುಗಳನ್ನೆಲ್ಲ ಅನಾಮಿಕಾ ಕೇಳಿಸಿಕೊಳ್ಳುತ್ತಾಳೆ. ಆಕೆ ಎದೆ ಬಲವಾಗಿ ಹೊಡೆಯುತ್ತದೆ. ಈಗ ನನಗೆ ನಿಜ ಪೂರ್ತಿಯಾಗಿ ತಿಳಿದಿದೆ, ಆದ್ರೆ ಇನ್ನು ಮನೆಯವರ ಮುಂದೆ ಹೊರಗಿಡಬೇಕು ಎಂದು ಅಂದುಕೊಳ್ಳುತ್ತಾಳೆ. 1-2 ದಿನದ ನಂತರ ಶಾರದಳ ಮನೆಯಲ್ಲಿ ಲಕ್ಷ್ಮೀದೇವಿ ಪೂಜೆ ಮಾಡಬೇಕು ಅಂತ ನಿರ್ಣಯಿಸುತ್ತಾರೆ. ಊರಿನಲ್ಲಿರುವ ನೆಂಟರನ್ನೆಲ್ಲ ಕರೆಯುತ್ತಾರೆ. ಮನೆಯಲ್ಲಿ ಸಂಭ್ರಮ ಶುರುವಾಗುತ್ತದೆ. ಅನಾಮಿಕಗೆ ಒಂದು ಆಲೋಚನೆ ಬರುತ್ತೆ. ಪೂಜೆ ಪೂರ್ತಿಯಾಗುತ್ತದೆ. ಎಲ್ರು ಹಾಲಲ್ಲಿ ಕೂತಿರ್ತಾರೆ. ಅತ್ತೆ, ಮಾವಯ್ಯ, ಹೋದ ಸರದ ಬಗ್ಗೆ ನಿಮ್ಮೆಲ್ಲರ ಮುಂದೆ ಒಂದು ನಿಜ ಹೇಳ್ಬೇಕು. ಮಾಲತಿ ಒಂದೇ ಸಲಕ್ಕೆ ಬೆಚ್ಚಿ ಬೀಳುತ್ತಾಳೆ. ಮಾಲತಿಗೆ ಬೆವರು ಬರ್ತಾ ಇರುತ್ತೆ. ಭಯ ಕೂಡ ಶುರುವಾಗುತ್ತೆ. ನಿನ್ನ ಬಂಗಾರದ ಸರ ಯಾರು ತೆಗೆದಿದ್ದಾರೋ ನನಗೆ ಗೊತ್ತು. ಆ ಮಾತಿನಿಂದ ಎಲ್ಲರೂ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಏನೋ ನಿಂಗ್ ಗೊತ್ತಾ? ಅಂದ್ರೆ ಹೇಳು, ಯಾರು ತೆಗೆದಿದ್ದಾರೆ? ಅನಾಮಿಕಾ ದೇವರನ್ನು ಹಿಡ್ಕೊಂಡು ಬರ್ತಾಳೆ. ಮನೆಯಲ್ಲಿರುವವರು ಒಬ್ಬೊಬ್ಬರು ದೇವತೆ ಮೇಲೆ ಪ್ರಮಾಣ ಮಾಡಬೇಕು. ನಿಜ ಹೇಳಿದ್ರೆ ಏನೂ ಆಗೋದಿಲ್ಲ, ಸುಳ್ಳು ಹೇಳಿದರೆ ಎಷ್ಟು ಕಷ್ಟಪಡ್ತಾರೋ ಈಗ ನಾನು ಹೇಳಲಾರಿ ಎಂದು ಅನ್ನುತ್ತಾಳೆ. ಮಾಲತಿಯ ಮುಖದ ಬಣ್ಣ ಬದಲಾಗಿ ಹೋಗುತ್ತದೆ. ಮಾಲತಿ ಹತ್ರಕ್ಕೆ ಬರ್ತಾಳೆ. ಮಾಲತಿಗೆ ಬೆವರು ಬರುತ್ತೆ. ಅಯೋಮಯದಿಂದ ಎಲ್ಲರನ್ನೂ ನೋಡ್ತಾಳೆ. ಎಲ್ಲರಲ್ಲಿಯೂ ಒಂದು ವಿಧವಾದ ಟೆನ್ಷನ್ ಶುರುವಾಗುತ್ತೆ. ಮಾಲತಿ, ನಾನು ಆ ದಿನ ನೀನು ನಿನ್ ಫ್ರೆಂಡ್ ಜೊತೆ ಮಾತಾಡಿದ ಮಾತು ಕೇಳಿದ್ದೀನಿ. ಸರ ನನ್ನ ಹತ್ರ ಇನ್ನೂ ಇದೆ, ಇನ್ನು ಕೆಲವು ದಿನದ ನಂತರ ಮಾರ್ತೀನಿ, ನಿನ್ನ ಹತ್ರ ತಗೊಂಡ ದುಡ್ಡು ತಿರುಗಿ ಕೊಡ್ತೀನಿ ಅಂತ ನೀನೇ ಹೇಳ್ದೆ. ಸುಳ್ಳು ಸುಳ್ಳು, ನೀನು ರಿಕಾರ್ಡ್ ಮಾಡಿ ನಂಗೆ ಹೇಳ್ತಾ ಇದೀಯಾ? ನಾನು ಆಗ ನಿನ್ನ ಕೈಯಲ್ಲಿ ಫೋನ್ ನೋಡಿಲ್ಲ. ನಾನು ರಿಕಾರ್ಡ್ ಮಾಡಿದ್ದೀನಿ ಅಂತ ಯಾವಾಗ ಹೇಳ್ದೆ ಮಾಲತಿ? ಮಾಲತಿ ಬಾಯಿ ಮುಚ್ಕೋತಾಳೆ. ಆಗಲೇ ಎಲ್ರಿಗೂ ವಿಷಯ ಅರ್ಥವಾಗಿ ಹೋಗುತ್ತೆ. ತಾನೇ ಭಯದಿಂದ ನಿಜ ಹೊರಗಿಟ್ಟಿದ್ದಾಳೆ ಎಂದು ಮಾಲತಿ ಗ್ರಹಿಸುತ್ತಾಳೆ. ಮಾಲತಿ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಹೌದು, ಸರ ತೆಗ್ದಿದ್ದು ನಾನೇ. ಆ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ನನ್ನ ಫ್ರೆಂಡ್ ಹತ್ರ ಸಾಲ ತಗೊಂಡೆ, ತಿರುಗಿ ಕೊಡೋದಕ್ಕೇನೋ ದುಡ್ಡಿಲ್ಲ. ಅದೇ ಟೈಮಲ್ಲಿ ಮನೆಯಲ್ಲಿ ಎಲ್ರು ಅನಾಮಿಕಳನ್ನೇ ಮೆಚ್ಕೊಳ್ಳೋದು ನೋಡಿ ಅಸೂಯೆ ಪಟ್ಟೆ. ಅದಕ್ಕೆ ಒಂದೇ ಕಲ್ಲಿನಿಂದ 2 ಹಕ್ಕಿ ಹೊಡಿಬೇಕು ಅಂತ ಆಸೆಪಟ್ಟೆ ಎಂದು ಅಳುತ್ತಾ ಒಪ್ಪಿಕೊಳ್ಳುತ್ತಾಳೆ. ಶಾರದ ಕೋಪದಿಂದ ಕೆನ್ನೆ ಮೇಲೆ ಏಟು ಹೊಡಿತಾಳೆ. ಅಮಾಯಕತ್ವನ ಬಲಹೀನತೆ ಅಂತ ಅಂದ್ಕೊಂಡ್ಯಾ? ಆದ್ರೆ ಅದೇ ಅಮಾಯಕತ್ವದ ಹಿಂದೆ ಎಷ್ಟು ಬುದ್ಧಿವಂತಿಕೆ ಇದೆ ಅಂತ ಗೊತ್ತಾ ನಿಂಗೆ? ಮಾಲತಿ ತಲೆ ತಗ್ಗಿಸುತ್ತಾಳೆ. ಸೊಸೆ, ನಿನ್ನನ್ನು ನಂಬೋದು ಬಿಟ್ಟು ಅನುಮಾನಿಸಿದೆ ಅಮ್ಮ, ನನ್ನನ್ನು ಕ್ಷಮಿಸು. ಅತ್ತೆ, ದೊಡ್ಡವರು ಕ್ಷಮಾಪಣೆ ಕೇಳಬಾರ್ದು. ನೀವು ನನ್ನನ್ನ ನನ್ನ ಮಗಳಾಗಿ ನೋಡ್ಕೊಂಡ್ರೆ ಅದೇ ಸಾಕು. ಇನ್ನು ಮೇಲಿಂದ ನೀವಿಬ್ಬರು ನನಗೆ 2 ಕಣ್ಣಿನಂತವರು.
ಈ ಮನೆಯಲ್ಲಿ ಹಸುವಿಗೆ ಜಾಗ ಇರಲ್ಲ, ಪ್ರೇಮಕ್ಕೆ ಇರುತ್ತದೆ. ಮಾಲತಿ, ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ, ಆದ್ರೆ ತಪ್ಪು ತಿಳ್ಕೊಂಡು ಬದಲಾಗುವುದು ದೊಡ್ಡ ವಿಷಯ. ನಾವು ಒಂದೇ ಕುಟುಂಬ, ನಮ್ಮ ಮಧ್ಯೆ ದ್ವೇಷ ಅಲ್ಲ, ಪ್ರೇಮವಿರಬೇಕು ಎಂದು ಹೇಳುತ್ತಾಳೆ. ಅಮಾಯಕತ್ವವನ್ನು ಬಲಹೀನತೆ ಅಂತ ಅಂದುಕೊಂಡ ಅತ್ತೆ ಮನೆಯವರು ಅದೇ ಅಮಾಯಕತ್ವದ ಹಿಂದಿರುವ ಧೈರ್ಯವನ್ನು ನೋಡಿ ತಲೆತಗ್ಗಿಸುತ್ತಾರೆ. ಮನಸ್ಸಿನಲ್ಲಿ ಒಳ್ಳೆತನವಿದ್ದರೆ ಗೆಲುವು ತಡವಾಗುತ್ತದೇನೋ ಹೊರತು ಯಾವತ್ತೂ ಸೋಲುವುದಿಲ್ಲ. ಇನ್ನು ಆಗಿನಿಂದ ಅನಾಮಿಕಾ, ಮಾಲತಿ ಒಟ್ಟಾಗಿ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.